ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿತ್ತು ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ
ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ ಇಡೀ ದೇಶ ಭಾರತೀಯ ಸೇನೆಯ ಪರವಾಗಿ ನಿಂತಿದೆ, ಭಾರತೀಯ ಸೇನೆಯ ಜೊತೆಯಲ್ಲಿ ನಿಂತಿದೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯ ವಿರುದ್ಧ ನಾಲಿಗೆಯನ್ನು ಪದೇ ಪದೇ ಹರಿಬಿಡ್ತಾ ಇದ್ದಾರೆ. ಇಡೀ ದೇಶಕ್ಕೆ ಸೇನೆಯ ಮೇಲಿರುವ ನಂಬಿಕೆ ಕಾಂಗ್ರೆಸ್ನವ್ರಿಗೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಬಳಿಕ ಈಗ ಖರ್ಗೆ ಚುಟ್ಪುಟ್ ಮಾತನಾಡಿದ್ದಾರೆ.